ಇಂದು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಲತಾ ಪರ ಯಶ್ ಭರ್ಜರಿ ಪ್ರಚಾರ ಮಾಡಿದರು. ಈ ವೇಳೆ ಮಾತನಾಡಿದ ಇವರು 4 ಜನ ಸುಮಲತಾ ಎಂಬ ಹೆಸರಿನ ಮಹಿಳೆಯರನ್ನ ಯಾವ ಕಾರಣಕ್ಕೆ ಕಣಕ್ಕಿಳಿಸಿದ್ದಾರೆ ಅಂತ ನೀವೆಲ್ಲರೂ ಯೋಚನೆ ಮಾಡಿ ವೋಟ್ ಮಾಡಿ. ನಿಮ್ಮ ಪ್ರತಿನಿಧಿಯಾಗಿ ದೆಹಲಿಯಲ್ಲಿ ಕುಳಿತು ನಿಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೆ ವ್ಯಕ್ತಿಗಳು ಬೇಕಾಗ್ತಾರೆ. ಎಲ್ಲ ಅರ್ಹತೆ ಮತ್ತು ಶಕ್ತಿ ಸುಮಲತಾ ಅಮ್ಮನ ಬಳಿ ಇದೆ. ಆದ್ದರಿಂದ ಅವರಿಗೆ ಒಂದು ಅವಕಾಶವನ್ನ ಕೊಡಿ ಅಂತ ಯಶ್ ಮನವಿಯನ್ನ ಮಾಡಿದರು. ಅದ್ರ ಮೇಲೆ ಪ್ರೀತಿ ವಿಶ್ವಾಸ ಇದೆ ಅವರಿಗೆ. ಅಂಬರೀಷನ್ನ ಯಾರ ಮುಂದೆನೂ ಕೈಯೊಡ್ಡಂತ ಸ್ಥಿತಿ ತಂದಿಟ್ಟಿಲ್ಲ. ಅಂಬರೀಷನ್ನ ಯಾವತ್ತು ಕರಪ್ಷನ್ ಮಾಡಿ ಯಾರಿಗೂ ಜನಗಳ ದುಡ್ಡಲ್ಲಿ ಮೋಸ ಮಾಡ್ಕೊಂಡು ಬದುಕ್ತವ್ರಲ್ಲ. ಅವ್ರ ಕುಟುಂಬಕ್ಕೂ ಆ ಗುಣ ಬರಲ್ಲ. ಅವ್ರ ಫ್ಯಾಮಿಲಿಲಿ ಒಂದು ಹೆಣ್ಣು ಮಗಳು ಧೈರ್ಯ ಮಾಡಿ ನಿಂತಿದ್ದಾರೆ. ಹೆಣ್ಣು ಮಕ್ಕಳಾಗ್ಬೋದು, ಹಿರಿಯರಾಗ್ಬೋದು, ಎಲ್ಲರೂ ಅರ್ಥ ಮಾಡ್ಕೋಬೇಕು. ಎಲ್ರಿಗೂ ಅವಕಾಶ ಕೊಟ್ಟಿದ್ದೀರಾ, ಎಲ್ರಿಗೂ ಅರ್ಸಿದ್ದೀರಾ. ನೀವು ರಾಜ್ಯದಲ್ಲಿ 7 ಜಾಗಗಳು ನಿಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ರಿಗೂ ಕೊಟ್ಟಿದ್ದೀರಾ. ಕೊಡಿ, ಒಳ್ಳೆಯದಲ್ಲ, ಅದರಲ್ಲಿ ತಪ್ಪಿಲ್ಲ. ಆದ್ರೆ ಈ ಕ್ಷಣದಲ್ಲಿ ಇವ್ರಿಗೂ ಒಂದು ಅವಕಾಶ ಕೊಟ್ಟು ನಿಮ್ಮ ಭಾಗದಿಂದ ನಿಮ್ಮ ಜಿಲ್ಲೆಯ ಸೊಸೆ ನಿಮ್ಮ ಜಿಲ್ಲೆಯ ಸೊಸೆಯನ್ನೇ ನೀವು ಆಯ್ಕೆ ಮಾಡಿ ಕಳಿಸಿ ಅವ್ರಿಗೊಂದು ಶಕ್ತಿ ತುಂಬಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಸರ್ಕಾರದಲ್ಲಿ ನೀವು ಒಳ್ಳೆ ಆಶೀರ್ವಾದ ಮಾಡಿ 7 ಜಾಗದಲ್ಲೂ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ಒಂದಷ್ಟು ಕಾರ್ಯಕ್ರಮಗಳು ನಡೀಬೇಕು. ಅದು ನಡೀಲಿ, ಅದು ನಮ್ಮೆಲ್ಲರ ಹಕ್ಕು. ಅವ್ರುಗಳು ಮಾಡಲಿ. ಬಟ್ ಈಗ ನಡೀತಾ ಇರೋದು ಪಾರ್ಲಿಮೆಂಟ್ ಎಲೆಕ್ಷನ್. ಇಲ್ಲಿ ನೀವು ಯಾರನ್ನ ಆಯ್ಕೆ ಮಾಡಿ ಕಳಿಸ್ತೀರೋ ಅವರು ನಿಮ್ಗಳ ಸಮಸ್ಯೆನ ತಗೊಂಡೋಗಿ ಡೆಲ್ಲಿಲಿ ಕೂತ್ಕೊಂಡು ಮಾತಾಡಿ ನಿಮ್ಗಳಿಗೆ ಧ್ವನಿಯಾಗಿ ಕೂರೋರೊಬ್ರು ಬೇಕು. ಆ ಎಲ್ಲ ಅರ್ಹತೆ, ಆ ಎಲ್ಲ ಶಕ್ತಿ ಸುಮಲತಾ ಅವ್ರಿಗಿದೆ. ಒಂದು ಹೆಣ್ಣು ಮಗಳು, ಅದು ನಿಮ್ಮ ಈ ಒಂದು ಭಾಗದವರು ಧೈರ್ಯ ಮಾಡಿ ಇಷ್ಟು ದೊಡ್ಡ ಒಂದು ವ್ಯವಸ್ಥೆ ನಿಂತಾಗ ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು. ಒಂದು ಅವಕಾಶ ಮಾಡಿಕೊಡಿ. ನಿಜವಾಗ್ಲೂ ಅವರೊಂದು ಒಳ್ಳೆ ಲೀಡರ್ ಆಗ್ತಾರೆ. ಅದು ಕೊಡುಗೆ ನಿಮ್ದೇ ಆಗುತ್ತೆ, ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ. ಬಹಳ ಗಮನ ಇಟ್ಟು ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮನೆಗೆ ತಲುಪಿಸಿ ನೀವೆಲ್ಲರೂ ಭಾರಿ ಬಹುಮತದಲ್ಲಿ ಗೆಲ್ಲಿಸಬೇಕು. ನಿಮ್ಮನ್ನು ಬೇಡ್ಕೊತಿದ್ರಪ್ಪ. ಥ್ಯಾಂಕ್ ಯು. ಅವರ ಗುರುತು ಬರೀ 4 ಜನ ಸುಮಲತಾ ಅನ್ನೋ ಹೆಸರನ್ನು ನಿಲ್ಸಿದ್ದಾರೆ. ಯೋಚಿಸ್ಬೇಕು, ನೀವೆಲ್ಲರೂ ಯೋಚನೆ ಮಾಡಬೇಕು ಯಾಕಂದ್ ನಿಲ್ಸಿದ್ದಾರೆ ಅಂತ. ಅದ್ರ ಅರ್ಥ ಏನು ನಿಮ್ಗಳಿಗೆ ಅರ್ಥ ಆಗಲ್ಲ, ತಡೆಯೋಲ್ಲ ಅಂತನಾ? ಕನ್ಫ್ಯೂಸ್ ಆಗ್ಬಿಡ್ತೀವಿ ಅಂತನಾ?